ಇವತ್ತು ಜೀವನದಲ್ಲಿ ಪ್ರತಿಯೊಂದು ರಾಶಿ ಬಗ್ಗೆ ಹೇಳಬೇಕಂದ್ರೆ ಈ ತಿಂಗಳಲ್ಲಿ ತುಲಾ ರಾಶಿ ಅಂತ ಇರುತ್ತೆ. ತುಲಾ ರಾಶಿ ಪ್ರಕಾರದಲ್ಲಿ ನಮಗೆ ಗುರುಮಾತ್ಮ ಆಗಿದ್ದಾನೆ, ನಮಗೆ ದೈವ ಬಲ ಆಗಿದೆ, ಅದೃಷ್ಟ ಆಗಿದೆ. ಈ ತಿಂಗಳಲ್ಲಿ ನಿಮಗೆ ತುಲಾ ರಾಶಿ ಒಂಥರ ತಕ್ಕಡಿ ತೂಕ ಹಾಕಿದಂಗೆ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಹಣಕಾಸಿನ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಹೋಟೆಲ್ ಉದ್ಯಮಗಳ ಬಗ್ಗೆ ಆಗಿರ್ಬೋದು. ತುಲಾ ರಾಶಿಗೆ ನಮ್ಗೆ ಗುರುಮಾತ್ಮ ಹೇಗಿದ್ದಾನೆ, ಗುರುಗಳೇ ನಮ್ಮ ಟೈಮ್ ಹೇಗಿದೆ, ನಾವು ಅಂದ್ಕೊಂಡಿದ್ದು ಆಗುತ್ತೋ ಇಲ್ಲ, ನಮ್ಮ ಪ್ರಯತ್ನದಲ್ಲಿ ನಮ್ಗೆ ಫಲ ಸಿಗುತ್ತೋ ಇಲ್ಲ ಅನ್ನೋದು ಪ್ರಸಂಗ ಬರುತ್ತೆ. ಉಚ್ಚ ಸ್ಥಾನದಲ್ಲಿ ಗುರು ಇದ್ದಾನೆ, ನೀಚ ಸ್ಥಾನದಲ್ಲಿ ಶನಿ ಇದ್ದಾನೆ, ಮತ್ತು ನೋಡಬೇಕಂದ್ರೆ ಕೇತು ಸ್ಥಾನದಲ್ಲಿ ಕುಜ ಇದ್ದಾನೆ. ಈ ಕುಜ ಮತ್ತು ಬುಧ ಮತ್ತು ಶುಕ್ರ ಮತ್ತು ಶನಿ ಇವನೇನು ಮಾಡ್ತಾನಂದ್ರೆ ಮಾಡೋ ಕೆಲಸದಲ್ಲಿ ತುಂಬ ಎಫೆಕ್ಟ್ ಕೊಡ್ತಾ ಇರ್ತಾನೆ. ಸಮಾಧಾನ ಇಲ್ಲ, ಅಂದ್ಕೊಂಡಿದ್ದು ಒಂದಾಗೋದಿಲ್ಲ, ತುಂಬ ಏಟು ಮೇಲೆ ಏಟು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ. ಆ ಪ್ರಾಬ್ಲಮ್ ನಮ್ಗೆ ಸಾಲ್ವ್ ಆಗಬೇಕಂದ್ರೆ ಏನು ಮಾಡಬೇಕು, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ, ಮಾಡ್ತಕ್ಕಂಥ ವ್ಯವಹಾರದಲ್ಲಿ, ಮಾಡ್ತಕ್ಕಂಥ ಯಾವ ಬಿಸ್ನೆಸ್ ಒಳಗಡೆ ನಮಗೆ ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇಲ್ಲ ಅಂತಾರೆ ನೋಡಿ, ಅಂಥವರಿಗೆ ನಿಮಗೆ ಈ ತುಲಾ ರಾಶಿ ಪ್ರಕಾರದಲ್ಲಿ ಚೆನ್ನಾಗಿದೆ. ಈ ವರ್ಷದಲ್ಲಿ ಈ ತಿಂಗಳ ತುಲಾ ರಾಶಿ ಪ್ರಕಾರದಲ್ಲಿ ಮನೆ ಕಟ್ಟಡ ಆಗೋರಿಗೆ ಒಳ್ಳೆಯದು, ಮದುವೆ ಆಗೋರಿಗೆ ಒಳ್ಳೆಯದು, ಬಿಸ್ನೆಸ್ಸಲ್ಲಿ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ಇವರು ಮಾಡಬೇಕಾಗಿದ್ದು ಇವಾಗ ಏನು ಅಂತ ಹೇಳಿದ್ರೆ, ಈ ದುರ್ಗಾದೇವಿ ಅಂತ ಹೇಳ್ತೇವೆ ನಾವು ಟೆಂಪಲ್, ಈ ಶಕ್ತಿ ಬನಶಂಕರಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಮತ್ತು ಆ ತಾಯಿ ದೇವಸ್ಥಾನಿಗೆ ನಿಮ್ಮ ಕೈಯಿಂದ ಒಂದು 6 ಶುಕ್ರ ಸಂಖ್ಯೆ ಅಂತ ಬರುತ್ತೆ, 6 ನಿಂಬೆಹಣ್ಣು ತೊಗೊಂಡು 6 2 12 ಕಟ್ಟು ಮಾಡಿ ಕೇಶಿ ಅದಕ್ಕೆ ನಿಮಗೆ ತುಪ್ಪದ ದೀಪವನ್ನು ಆರಾಧನೆ ಮಾಡಿದರೆ ನಿಮಗೆ ಶನಿ ಕಾಟ ಇದೆ, ಮಾಟಮಂತ್ರ ಇದೆ, ದೃಷ್ಟಿ ದೋಷ ಇದೆ, ನಿಮಗೆ ಯಾರಾದರೂ ಏನಾದರೂ ಒಂದು ಕೈ ಕೊಟ್ಟಿದ್ದಾರೆ ಗುರುಗಳೇ, ತುಂಬ ತೊಂದರೆ ಆಗಿದೆ ಅನ್ನೋರಿಗೆ ಇಲ್ಲಿಂದ ನಿಮಗೊಂದು ಒಳ್ಳೆಯ ಫಲ ಸಿಗೋಂಥ ಒಂದು ಮಾರ್ಗದರ್ಶನ ಖಂಡಿತವಾಗಿರುತ್ತೆ. ಇವತ್ತು ಜೀವನದಲ್ಲಿ ತುಲಾ ರಾಶಿ ಪ್ರಕಾರದಲ್ಲಿ ನೀವು ಮಣ್ಣು ಹಿಡಿದ್ರೆ ಚಿನ್ನ ಆಗಬೇಕು, ಮಾಡೋ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಇವರು ತುಲಾ ರಾಶಿ ನಮಗೆ ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಗುರುಗಳೇ, ಯಾವಾಗ ನಮಗೆ ಒಳ್ಳೆಯದಾಗುತ್ತಂತ ಪ್ರತಿಯೊಬ್ಬರು ವೀಕ್ಷಕರು ಕೇಳ್ತಾ ಇರ್ತಾರೆ. ತುಲಾ ರಾಶಿ ಗುರುಮಾತ್ಮ ತುಂಬ ಚೆನ್ನಾಗಿದೆ, ಏನು ಕೆಲಸ ಮಾಡಿದರೆ ಅನುಕೂಲ ಆಗುತ್ತೆ, ನಿಂಬೆಹಣ್ಣು ದೀಪವನ್ನು ಆರಾಧನೆ ಮಾಡಿ. ಮತ್ತು ನಿಮಗೆ ತುಲಾ ರಾಶಿ ಪ್ರಕಾರದಲ್ಲಿ ವಜ್ರ ಅಂತ ಬರುತ್ತೆ. ವಜ್ರ ಅಂದರೆ ವೈಟು. ಇವತ್ತು ಯಾರಿಗೂ ಬೇಕಿಲ್ಲ, ಪ್ರತಿಯೊಬ್ಬರನ್ನು ವೀಕ್ಷಕರು, ಯುವತರು ಮತ್ತು ದೊಡ್ಡವರು ಚಿಕ್ಕವರು ಪ್ರತಿಯೊಂದು ವೈಟ್ ಹರಳವನ್ನು ತುಲಾ ರಾಶಿ ಪ್ರಕಾರದಲ್ಲಿ ಹಾಕ್ತಾರೆ. ತುಲಾದಲ್ಲಿ ಮಂಗಳ ಅಂತ ಹೇಳ್ತದೆ, ಮಂಗಳ ಅದು ಅಡಿಗೆಗೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ ಸಂಬಂಧಪಟ್ಟಿದ್ದು ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ. ಮತ್ತು ನಿಮ್ಮ ಜ್ಯೋತಿಷ್ಯ ಪ್ರಕಾರದಲ್ಲಿ ಹೇಳಬೇಕಂದ್ರೆ ಪಂಚಲೋಹದ ಖಡ್ಗ, ಪಂಚಲೋಹ ಖಡ್ಗವನ್ನು ಪ್ರತಿಯೊಬ್ಬರು ಭುಜಪತ್ರಿ, ಜಟಮಾಸೆ, ರೋಗರಾಜ ನಿಮ್ಮ ಹೆಸರಿಗೆ ತಗಡಲ್ಲಿ ಬರೆದು ಕೆಲವು ಅಮಾಸೆ, ಪೌರ್ಣಮಿ ಈ ಥರದಲ್ಲಿ ಪೂಜೆಯನ್ನು ಮಾಡಿ ನಿಮಗೆ ನಾವು ತಲುಪಿಸ್ತೇವೆ. ಅದ್ರ ಜೊತೆಯಲ್ಲಿ ಒಂದು 9 ಕಲ್ಲಿನ ಉಂಗುರ ಅಂತ ಬರುತ್ತೆ, ನವಗ್ರಹದ ಉಂಗುರ, ಅದು ಸತಿ ನಿಮಗೆ ತಲುಪಿಸ್ತೇವೆ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆತನ ಕಾಣಬೇಕು, ಒಳ್ಳೆತನ ನೋಡಬೇಕಂದ್ರೆ ನಿಮ್ಮ ಕೈಯಲ್ಲಿ ಒಂದು ಒಳ್ಳೆಯ ಪವರ್ ಇರಬೇಕು, ನಿಮ್ಮಲ್ಲಿ ಒಂದು ಶಕ್ತಿ ಇರಬೇಕಂತಾರೆ ನೋಡಿ. ನಿಮ್ಮಲ್ಲಿ ಒಂದು ಯಾವುದೋ ಒಂದು ವಸ್ತು ಇದ್ರೂ ಸತೆ ನಮಗೆ ಒಂದು ಧೈರ್ಯ, ಯಾಕಂದರೆ ಇವತ್ತು ಒಳಗಡೆ ಎಷ್ಟೋ ಆತ್ಮದಲ್ಲಿ ವಿಶ್ವಾಸ ಇರುತ್ತೆ, ಅದು ಹೊರಗಡೆ ಹೇಳೋಕ್ಕಾಗಲ್ಲ. ಆ ಸಮಯ, ಆ ಸಂದರ್ಭದಲ್ಲಿ ಈ ವಸ್ತುಗಳು ನೀವು ತೊಗೊಂಡ್ಬಿಟ್ನಂದ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ಯಾಡವನ್ನು ನೋಡಬೇಕು, ಮತ್ತು ಲಕ್ಷಾಂತರ ಜನ ನಮ್ಮ ಯಾಡ್ ನೋಡ್ತಾ ಇದ್ದಾರೆ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ, ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ.